ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಇವತ್ತು ಬೆಳಗ್ಗೆನೇ ಲಾಗ್ ಚಲೋ ಮಾಡೀನಿ ರೀ. ಟೈಮ್ ಬಂದು 6:30 ಆಗಿರ್ಬೇಕು ರೀ. ಪೂಜೆ ಮಾಡಾಕತ್ತೀನಿ ನೋಡ್ರಿ. ಈಗ ಪೂಜೆ ಮಾಡಿ ಬಟ್ಟೆ ತರಕ್ಕೆ ಹೋಗ್ಬೇಕಂತ ಹೇಳಿದ್ನಲ್ರಿ ನಿನ್ನೆ ವಿಡಿಯೋದಾಗ. ಬಟ್ಟೆ ತರಕ್ಕೆ ಹೋಗ್ಬೇಕಂತ ರೆಡಿ ಆಗಕತ್ತೀನಿ ರೀ. ಇವಾಗ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ. ಇವಾಗ ಎಲ್ಲ ಪೂಜೆ ಮಾಡಿದೆ, ದೇವ್ರಿಗೆ ಹೋಗಿ ಬರ್ತೀನಿ ರೀ. ಇವತ್ತು ಎಲ್ಲ ಮಾಡ್ಕೊಂಡು ಹೋಗ್ಬೇಕಂದ್ರೆ 9 ಗಂಟೆ ಆಗುತ್ತೆ ಮಾಡ್ತೀರಿ. ಯಾಕಂದ್ರೆ ಸಿಕ್ಕಾಪಟ್ಟೆ ರಾತ್ರಿ ಮಳೆ ರೀ, ಹಿಂಗಾಗಿ ಲೇಟಾಗಿ ಎದ್ದೀವಿ. ಈ ಡೇಟಿಗೆ ಹೋಗ್ಬೇಕಾಗೈತೆ ರೀ. ವಾಸಲೆ 6ಕ್ಕೇ ಬಿಟ್ಟಿದ್ದೀವಿ, ಒಳ್ಳೆ ಸಂಜೆ 6ಕ್ಕೆ ಬಂದಿದ್ದೀವಿ ರೀ. ಹೋಗೋದ ಲೇಟ್ ಆಗುತ್ತೆ ರೀ. ಎಷ್ಟಕ್ಕೆ ಬರೋದಾಗುತ್ತೆ ಎಷ್ಟಕ್ಕಿಲ್ಲ ನೋಡ್ರಿ. ಎಲ್ಲ ಕಷ್ಟನೇ ಐತೆ ನೋಡ್ರಿ. ಕಷ್ಟ ಇಲ್ಲಾರ್ದೆ ಯಾವುದು ಸಿಗಲ್ಲ ರೀ. ಎಲ್ಲ ನಮ್ಮ ಅಕ್ಕ ಸುಮ್ಮನೆ ಕಷ್ಟಪಡ್ತಾರೆ. ನಮ್ಮ ಅಕ್ಕರು, ನಮ್ಮ ಮಾಮಾರು, ಅವರು ನನ್ನ ಸಲಾಗಾಗಿ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ. ಇನ್ನು ಅವರು ಒಂದು ಹೆಲ್ಪ್ ಮಾಡ್ತಾರೆ ನೋಡ್ರಿ. ಟೈಮ್ ಬಂದು 9 ಗಂಟೆ ಆಗಕ್ಕೆ ಬಂದೈತಿ. ಅವರು ಒಂದು ಹೆಲ್ಪ್ ಮಾಡ್ಲಿಕ್ಕಂದ್ರೆ ನನಗೂ ಬಟ್ಟೆ ವ್ಯಾಪಾರ ಮಾಡಿ ಜೀವನ ಸಾಗಿಸ್ತೀನಿ ರೀ. ಬರ್ರಿ ಹೋಗೋಣ್ರಿ. ರೆಡಿ ಆಗ್ತೀನಿ ಇವಾಗ. ಬರ್ರಿ ಇವಾಗ ಮನೆ ಬಿಟ್ಟು ಬಂದು ಈಗ ಅಲ್ಲೇ ವಿಡಿಯೋ ಬಂದ್ ಮಾಡಿದ್ದೀನಿ ರೀ. ಮನೆ ಬಿಡಾಗನೆ, ಯಾಕಂದ್ರೆ ವಿಡಿಯೋ ಮಾಡ್ಕೊತ ಕೂತ್ನಿ ಅಂದ್ರೆ ಟೈಮ್ ಆಗುತ್ತೆ ರೀ. ನಾವು ಹೋಗ್ಬೇಕು ರೀ. ನಾ ಬಟ್ಟೆ ಇಕ್ಕೋಬೇಕು. ಎಲ್ಲ ಥರ ಖಾಲಿ ಆಗೈತೆ ರೀ. ಮಾಲ್ ನೋಡಿರಿ ನೀವು ಡೈಲಿ ಲಾಗ್ನಾಗ. ಮಾಲ್ ತರಕ್ಕೆ ಹೊಂಟೀವಿ. ಅದು ಹೋಗಿದ್ದ ಕೆಲಸ ಆಗ್ಬೇಕಲ್ರಿ. ನೋಡೋಣ ರೀ. ಚಡ್ಚನ್ ದಾಟೆ ಮುಂದೆ ಹೋಗ್ಬೇಕು ರೀ ಸೋಲಾಪುರಕ್ಕೆ. ಆದ್ರೆ ಚಡ್ಚನ್ದ ಸ್ವಲ್ಪ ನೋಡ್ಕೊಂಡು ಹೋದ್ರೆ ಆಯ್ತು ಅಂದ್ರೆ ಮಾಮಾರು ಅಲ್ಲಿ ನೋಡಿ ಬಂದ್ರೆ ಆತಂತ ಚಡ್ಚನ್ಗೆ ಹೋಗ್ತೀವಿ ರೀ. ಮೇಲೆ ಅಕ್ಕಾರ ತೋರ್ಸಕತ್ತೀವಿ ರೀ, ಈ ಕಡೆ ಹೋಗು ಅಂತೇಳಿ. ಚಡ್ಚನಕ್ಕೆ ಸ್ವಲ್ಪ ದಾರಿ ಹೊಡಿತೈತೆ ರೀ. 15 ಕಿಲೋಮೀಟ್ರಕ್ಕೆ ದಾರಿ ಹೊಡಿತೈತೆ ರೀ. ಸೋಲಾಪುರ ಏನೈತಿ ಮುಂದೆ 15 ಕಿಲೋಮೀಟ್ರ್ ಆಗುತ್ತೆ ನೋಡಿರಿ. ಚಡ್ಚನ ಸೋಲಾಪುರ. ಇಲ್ಲಿ ನಾನು ನಾಷ್ಟ ಮಾಡಿದ್ದಿಲ್ಲಲ್ರಿ. ನಾವು ನಾಷ್ಟ ಮಾಡಿದ್ರಾತಂತ ಇಲ್ಲಿ ಹೋಟೆಲ್ಗೆ ಬಂದೀವಿ ರೀ. ಇಲ್ಲೇ ಬಜ್ಜಿ ಮಾಡಾಕತ್ತಿದ್ರು. 3 ಪ್ಲೇಟ್ ಬಜ್ಜಿ ತೊಗೊಂಡು ಉಪ್ಪಿಟ್ಟು ತಂದಿದ್ವಿ ಅಲ್ರಿ. ಅಕ್ಕ ಹಾಕಾಕತ್ತಿದ್ಲು ಮಾಮಾರಿಗೆ ಬಡ್ಸೋನಕತ್ತಿದ್ರು. ನಾಷ್ಟ ಮಾಡಿ ನಾವು ಹೊರಗೆ ಬಂದು ಈ ಕಡೆ ನಿಂತೀವಿ ರೀ. ಮಾಮಾರು ನಾಷ್ಟ ಮಾಡಿ ಚಹಾ ಕುಡಿಯಾಕತ್ತಾರ ರೀ. ಕಾರ್ ಇಲ್ಲೇ ತರ್ಬಿ ನೋಡ್ರಿ. ಇದು ಚಡ್ಚನ್ಗೆ ಹೋಗೋ ದಾರಿ ನೋಡ್ರಿ. ಈ ಕಡೆ ಶ್ರಾವಣಿ ನಿಂತಾಳ್ರಿ. ಅಕ್ಕಿ ನಾಷ್ಟ ಮಾಡ್ಯಾಳ. ಕಾರ್ನ್ಯಾಗ ಮತ್ತೆ ಹೊಂಟಿ ನೋಡ್ರಿ. ಚಡ್ಚನ್ ಸನೆ ಮಾಡಿದೀವಿ ರೀ. ಚಡ್ಚನ್ಕ ಬಂದು ನೋಡ್ರಿ. ಇಲ್ಲೊಂದು ಬ್ರಿಡ್ಜ್ ಬರುತ್ತೆ ರೀ. ಬ್ರಿಡ್ಜ್ ದಾಟನ ತಳಗೆ ಒಳ್ಳಿರನ ಅಂಗಡಿ ಐತ್ರಿ. ಅದು ಹೊಸ ಅಂಗಡಿಗೆ ಹೋಗ್ತೀವಿ ರೀ. ಮುತ್ತಿನವರ ಗೊತ್ತಿರ್ಬೇಕ್ರಿ ಅದ್ರ ಬಗ್ಗೆ. ವಿಡಿಯೋನು ವಾಸಲೆ ಬಟ್ಟೆ ತರಕ್ಕೆ ಹೋದ ಲಾಗ್ ಮಾಡಿ ಹಾಕೀನಿ ರೀ. ಆದ್ರೆ ಇವಾಗ ನಾವು ಬಟ್ಟೆ ಏನು ತೊಗೊಳಲ್ರಿ ಅಲ್ಲಿ ಚಡ್ಚನ್ದಾಗ. ನೋಡಕ್ಕೆ ಹೊಂಟೀವಿ ರೀ. ಗೆಸ್ಟ್ ಮಾಡಿ ನೋಡಿರಾತಂತ ಬಂದು ನೋಡ್ರಿ. ಇಲ್ಲಿ ಬಂದು ಫಸ್ಟ್ ಎಂಟ್ರಿಂಗನ ಫೋನ್ ನಂಬರ ಗಾಡಿ ಅಡ್ರೆಸ್ ಬರ್ಕೋತಾರೆ ನೋಡ್ರಿ. ಇಲ್ಲೇ ಮುಂದೊಂದು ಕಾರ್ ನಿಂತಿತ್ತು ರೀ. ಅವ್ರ ಅಡ್ರೆಸ್ರು, ಗಾಡಿ ಹೆಸರು, ಫೋನ್ ನಂಬರ ಬರ್ಕೊಳಕತ್ತಿದ್ರಿ. ಅದು ಹೋಗೋಣ ನಮ್ಮದೇ ನೋಡ್ರಿ. ಇಲ್ಲಿ ನಮ್ಮದು ಬರ್ಕೊಂಡು ನೋಡ್ರಿ. ಇಲ್ಲಿ ಅವ್ರಿಗೆ ಭಯ ಮಂದಿಗಳು ರೀ. ಅವ್ರಿಗೆ ನಮ್ಮ ಕನ್ನಡ ಭಾಷೆ ಬರಲ್ಲ ರೀ. ಅವ್ರು ಹಿಂದಿಯಾಗ ನಮ್ಮ ಮಾಮಾರು ಮಾತಾಡ್ತಾರೆ ಹಿಂದಿ. ಅವ್ರಿಗೂ ಮಾತಾಡೋಕೆ ಬರ್ಕೊಳಕತ್ತಿದ್ದೀವಿ ರೀ. ನಾವು ಹಂಗೆ ಏನಾರು ಬಂದ್ವಿ ಅಂದ್ರೆ ಅವ್ರು ಏನೂ ಬರ್ಕೊಳಲ್ಲ ರೀ. ಕಾರ್ ತೊಗೊಂಡು ಗಾಡಿ ತೊಗೊಂಬಂದ್ವಿ ಅಂದ್ರೆ ಅವ್ರು ಬರ್ಕೋತಾರೆ ರೀ. ಹಂಗೆ ಖಾಲಿ ಮನುಷ್ಯ ಬಂದ್ರೆ ಏನೂ ಅನ್ನಲ್ಲ ರೀ. ಅವರು ಮರಾಠಿ ಏನು ಹಿಂದಿ ಮಾತಾಡ್ತಾರೆ ರೀ. ಗೊತ್ತಿಲ್ಲ ರೀ ಅಷ್ಟೊಂದು ನನಗೆ. ಕಾರ್ ಪಾರ್ಕಿಂಗ್ ಮಾಡಕ್ಕೆ ನೋಡ್ರಿ. ಇಲ್ಲೇ ಒಳಗೆ ಹೋಗಿ ಬಂದ್ವಿ ನೋಡ್ರಿ. ಇವಾಗ ಇಲ್ಲಿ ನಿಂತೀವಿ ರೀ. ಅಕ್ಕ ನಾವು ನಮ್ಮ ಅಕ್ಕಾರು ನೋಡ್ರಿ. ಇವರು ಹಾಯ್ ಮಾಡ್ತಾರೆ ನೋಡ್ರಿ. ಹಾಯ್ ಮಾಡಿರಿ ಫ್ರೆಂಡ್ಸ. ಇದು ಸೌಂಡ್ ಭಾಳ ಬಂದಿತ್ತು ರೀ. ಅವ್ರು ಹಾಯ್ ಹೇಳಿದ್ದು ಕೇಳಿಸಿಲ್ಲ. ಸೌಂಡು ಜನ ಮಾತಾಡೋದು ಭಾಳ ಬಂದಿತ್ತು. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೀನಿ ರೀ. ಅಕ್ಕಾರು ನಾವು ಚಾಯ್ಸ್ ಮಾಡಾಕತ್ತಿದ್ದೀವಿ ರೀ ಬಟ್ಟೆ. ನಾನು ಫಸ್ಟು ಎಂಟ್ರಿಂಗ್ ಬಂದು ಮುದುಕರ ಸೀರೆ ರೀ. ಇಲ್ಲಿ ಮುದುಕರ ಸೀರೆ ನೋಡಕತ್ತೀವಿ ರೀ. ನನಗೆ ಎಷ್ಟೊಂದು ಮುದುಕರ ಸೀರೆ ಸರಿ ಅನ್ನಿಸ್ಲಿಲ್ಲ ರೀ. ಯಾಕಂದ್ರೆ ಎಲ್ಲ ಮಾಲೆ ಖಾಲಿ ಆಗೈತೆ ರೀ. ನೋಡ್ಕೊಂಡು ಹೋದ್ರಾತು. ಮನೆ ಸರಿ ಮಾಲ್ ಮಸ್ತ್ ಹಾಕಿದ್ರು ನೋಡ್ರಿ. ನಾನು ನೋಡಕ್ಕಂತ ಹೋಗಿ ಬಟ್ಟೆ ತೊಗೊಂಡಿದ್ದೇನೆ ರೀ ಮನೆ ಸಲ. ನೋಡ್ಕೊಂಡು ಕೇರಿ ಒಂದಿಷ್ಟು ನಾನು ಬೇಕಾದು ಒಂದಿಷ್ಟು ತೊಗೊಂಡು ಬಿಲ್ ಮಾಡ್ಸಕತ್ತೀನಿ ನೋಡ್ರಿ. ಇಲ್ಲಿ
ಇನ್ನೊಂದು ಅಂಗಡಿಗೆ ಹೋದ್ರಾತು ಅಂತೇಳಿ ನಂಗೆ ಸ್ಕಾರ್ಫ್ ಸಿಗ್ಲಿಲ್ಲ ರೀ, ಇಲ್ಲೇನೂ ಸಿಗಲಿಲ್ಲ. ಸೀರೆಗಳು ಸಾರಿಗಳು ಭಾರಿ ಇದ್ದವು ರೀ ಇಲ್ಲಿ. ಸಾರಿಗಳು ಅಂತ ತೊಗೊಂಡೆ, ಮತ್ತು ಮುದುಕರ ಸೀರೆ ಅಂತ ತೊಗೊಂಡಿಲ್ಲ ರೀ. ಲಂಗಗಳು ಅಷ್ಟೊಂದು ಸರಿ ಇದ್ದಿಲ್ಲ, ಲಂಗಗಳು ತೊಗೊಂಡಿಲ್ಲ ರೀ. ಇಷ್ಟೇ ಮಾಲ್ ತೊಗೊಂಡಿ ನೋಡಿರಿ. ಇಷ್ಟು ಮಾಲ್ ಎಷ್ಟು ಆಗ್ಬೇಕು ರೀ ಇದು ಗೊತ್ತೇನು ರೀ? ಬಿಲ್ ಅರಿಯಾಕತ್ತಾರ ತಡ್ರಿ, ಬಿಲ್ ಕೊಟ್ರಂದ್ರೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಇದಿಷ್ಟು ಮಾಲು ನೋಡ್ಕೊಂಡು ಶ್ರಾವಣಿಗೆ ಕುಂತಾವ್ರಿ. ಅಕ್ಕಿ ಮಾತ್ರ ಫುಲ್ ಸುಸ್ತಾಗ್ಬಿಟ್ಟೈತೆ ರೀ ಶ್ರಾವಣಿಗೆ. ನಮಗೆ ಆಗೈತೆ ರೀ. ಅಕ್ಕಿ ಅಂದ್ರೆ ಏನು ರೀ ನೋಡಿರಿ, ಇವಾಗ ಬಿಲ್ ಕೊಡ್ತಾರೆ. ಈಗ ರೊಕ್ಕ ಕೊಟ್ಟ ನಮ್ಮ ಮಾಮ ರೊಕ್ಕ ಕೊಟ್ರಿ. ಇವಾಗ ಬಿಲ್ ಕೊಡ್ತಾರೆ ನೋಡಿರಿ. ಬಿಲ್ ಎಷ್ಟು ಮಂದಿ ಬಿಲ್ ಮಾಡೋಕೆ ಕುಂತಾರೆ. ನಾವು ಹಂಗೆ ಬಡ ಬಡ ತೊಗೊಂಡು ಬಿಲ್ ಮಾಡಿಸ್ಕೊಂಡೀವಿ ರೀ. ಈ ಬಿಲ್ ಅಂದ್ರೆ ಟೋಟಲ 30,000 ರೂಪಾಯಿದಾಗ 30 ರೂಪಾಯಿ ಒಳಗೆ ಬಂದೈತೆ ನೋಡಿರಿ. ಹಂಗಂದ್ರೆ ಚಿಲ್ಲರೆ ಇದ್ದಿದ್ದಿಲ್ಲ ರೀ. ಮಾಮ 20 ರೂಪಾಯಿ ಕೊಟ್ಟರು. ಯಾಕೆ 10 ರೂಪಾಯಿ ಯಾಕೆ ಕೊಡ್ತೀರಿ, ನಾ 50 ರೂಪಾಯಿ ಕೊಡೋದಾಗತ್ತೆ ಅಂತಂದ್ರೆ ಮಾಮಾರು ಅನ್ನಕತ್ತಿದ್ರಿ. ಅವರು ಮತ್ತು ತಗೋರಿ ಕೊಡ್ತೀನಿ ಅಂತಂದರು. 20 ರೂಪಾಯಿ ಬಿಡ್ರಿ ಮ್ಯಾಗಿಂದು ಅಂತಂದರು. ಮತ್ತು 20 ರೂಪಾಯಿ ಮ್ಯಾಗಿಂದು ಬಿಟ್ರಿ ಅವರು. 50 ರೂಪಾಯಿ ಒಳಗೆ ಕೊಡಕ್ಕೆ ಕೊಡ್ತಾರೆ ನೋಡಿರಿ. ಅದು 20 ಕೊಟ್ರಿ, ಮತ್ತು 50 ಕೊಡ್ತಾರೆ ನೋಡಿರಿ. ಎಷ್ಟೆಷ್ಟೋ ಬಿಡಿಸ್ಕೊಂಡು 30,000 ರೂಪಾಯಿದಾಗ 30,000ಕ್ಕೆ 30 ರೂಪಾಯಿ ಕಮ್ಮಿ ಆಗಿತ್ತು ರೀ. ಹಂಗಾಗಿ 50 ಇಸ್ಕೊಂಡ್ರಿ, 70 ರೂಪಾಯಿ ಒಳಗೆ ಇಸ್ಕೊಂಡ್ರು ನೋಡಿರಿ. ಇಸ್ಕೊಂಡು ಇನ್ನೊಂದು 100 ರೂಪಾಯಿನಾಗ ಕೊಡ್ರಿ, ಬರ್ತಾ 100 ರೂಪಾಯಿ ಬಿಡ್ರಿ ಅಂತಂದ್ರಿ ಮಾಮಾರು. ಇಲ್ರಿ 100 ರೂಪಾಯಿ ಗಟ್ಟಲೆ ಬಿಡ್ದಾಗಲ್ಲ, 20 ರೂಪಾಯಿ ಕೊಡ್ತೀನಿ ರೀ ಅಂದ್ರೆ 20 ರೂಪಾಯಿ ಹಾಕ್ರಿ ಅಂದ್ರೆ ಮತ್ತು 50 ರೂಪಾಯಿ ಕೊಟ್ರಿ. ಇಲ್ಲಿ ಸೀರೆ ಪತ್ಲ ಸಕ್ಷಿ ನೋಡಾಕತ್ತೀವಿ ಸುಮ್ಮ ಹಂಗೆ. ಇಲ್ಲೇನು ತೊಗೊಲಿಲ್ಲ ರೀ, ನಾನು ಇಲ್ಲೇನೂ ತೊಗೊಲೇ ಇಲ್ಲ, ನೋಡಾಕತ್ತೀನಿ ರೀ ಅಷ್ಟೇ. ನೋಡ್ಕೊಂಡು ಹೋದ್ರಾತು ಅಂತೇಳಿ ಯಾವ್ಯಾವ ಥರ ಬಂದ ಅಂತೇಳಿ. ಯಾವಾರ ಹೊಸ ನಮ್ನಿ ಇದ್ದು ಅಂದ್ರೆ ತೊಗೋತೀನಿ ರೀ. ಇಲ್ಲಿಕಂತ ತೊಗೊಳಲ್ಲ ನೋಡಿರಿ. ಇಲ್ಲಿ ನನಗೆ ಏನು ರೀ ಹೊಸ ನಮ್ನಿ ಮಾಲ್ ಇತ್ತಂದ್ರೆ ತೊಗೋತೀನಿ ರೀ. ಇಲ್ಲಿಕಂದ್ರೆ ಇಲ್ರಿ. ಮಾಮಾರು ಅಕ್ಕಾರು ಸುಮ್ಮ ನೋಡಾಕತ್ತಿದ್ರಿ. ಅವ್ರಿಗೇನು ಬಟ್ಟೆ ಒಳಗೆ ಅಷ್ಟೊಂದು ಗೊತ್ತಾಗಲ್ಲ ಅವ್ರಿಗೆ. ನಮ್ಮ ಮಾಮಾರಿಗೆ ಅಕ್ಕರಿಗೆ ಎರಡು ಬರ್ತಾರೆ. ಆದ್ರೆ ನಾನೇ ಕೇಳಾಕತ್ತೀನಿ ರೀ, ಈ ಥರ ಅಮೆಜಾನ್ ಒಳಗೆ ಹೊಸ ಬಂದಿಲ್ಲ ರೀ ಮಾಲ್ ಅಂತ. ಅಲ್ಲಿ ಕೆಲಸ ಮಾಡೋರನ್ನ ಕೇಳಿದ್ದೀನಿ ರೀ, ಅವರಿದ್ರೆ ಬಂದಿಲ್ಲ ರೀ ಅಂತಂದರು. ಬಂದಿಲ್ಲ ಅಂದ್ರೆ ಅಕ್ಕಾರು ಕುಂತಿದ್ದೀರಿ ನೋಡಿರಿ. ಈಗ ಮಾಮಾರು ಅಕ್ಕ ರೆಡಿಯಾಕತ್ತಾರೆ. ಅವ್ರಿಗೆ ಟೈಮ್ ಪಾಸ್ ಆಗವಲ್ದು ರೀ ನನ್ನ ಸಲುವಾಗಿ. ನಾನು ಒಂದು ಸ್ವಲ್ಪ ನಿಧಾನಕ್ಕೆ ನೋಡಿದ್ದೀನಿ ರೀ. ಹೊಸ ಮಾಲ್ ಒಟ್ಟೇ ಇಲ್ಲ ರೀ, ಎಲ್ಲ ಹಳೆ ಮಾಲ್ ಐತ್ರಿ. ಹಳೆ ಮಾಲ್ ತೊಗೊಂಡು ಹೋದ್ರೆ ಮಾರೋದಿಲ್ಲ ರೀ. ಮತ್ತು ಅಕ್ಕವ್ರು ಒದ್ರಿದ್ದೀನಿ ರೀ, ಇಲ್ಲಿ ನೋಡಿರಿ ಅಂತೇಳಿ. ಅಕ್ಕ ಒದ್ರಿದ್ಲು ರೀ, ತೋರ್ಸಿ ಬರ್ರಿ ಅಂತೇಳಿ. ಅವರು ಬಂದು ನೋಡಿರಿ. ನೋಡಿರಿ ಆ ಥರ ಐತಂತ. ಬರೀ ಇದು ಸೀರೆ ಪತ್ಲಸ್ ಅಂತಾರಲ್ಲ ರೀ ನೋಡಿರಿ. ಇಷ್ಟು ತೊಗೊಂಡು ನಾವು ಊಟ ಮಾಡ್ಕೊಂಡು, ಅಲ್ಲಿ ಊಟದ ವ್ಯವಸ್ಥೆನೇ ಇತ್ತು ರೀ. ಅಲ್ಲಿ ಉಂಡ್ಕೊಂಡು ಮೆಟ್ಲು ಬಿಡ್ಬೇಕಂದ್ರೆ 5 ಗಂಟೆ ಆಯ್ತು ರೀ. ಅಲ್ಲಿಂದ ಅಲ್ಲಿ ಒಂದು ಸ್ವಲ್ಪ ಮಂದು ರಗ್ ಫ್ರೀ ಕೊಟ್ಟಾರಿ. ಅಲ್ಲಿ ಅಷ್ಟೇ ಮಾಲ್ ತೊಗೊಂಡ್ವಿ ಅಂದ್ರೆ ಅದು 30,000 ರೂಪಾಯಿ ಮಾಲ್ ಇತ್ತು ರೀ. ಒಂದು ರಗ್ ಫ್ರೀನೂ ಕೊಟ್ಟಾರಿ. ತೋರಿಸ್ತೀನಿ ರೀ ಮನೆಗೆ ಹೋಗಿಂದ. ಇಲ್ಲಿ ಇನ್ನೊಂದು ಅಂಗಡಿ ಅಂದ್ನಲ್ಲ ರೀ, ಒತ್ತೆ ಮನೆ ತೋಡ್ರಿ. ಅಲ್ಲಿಂದ ಬರ್ಬೇಕಂದ್ರೆ ಇದು ನೋಡಿರಿ, ಇದು ದೇವ್ರ ಫ್ರೀ ಆಗಿರಿ ಇದು ಅಂಗಡಿ. ಇಲ್ಲಿನೂ ಎಲ್ಲ ಥರ ಹೋಲ್ಸೇಲ್ ಬಟ್ಟೆ ಸಿಗ್ತಾವೆ ರೀ. ಈ ಅಂಗಡಿದು ಈ ವಿಡಿಯೋ ಫುಲ್ ಡೀಟೇಲ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಅಂಗಡಿ ಬಗ್ಗೆ ಡಿಟೇಲ್ ಹೇಳ್ತೀನಿ ರೀ. ಅಂಗಡಿಯವ್ರು ಗುಡ್ ಮಾತಾಡಿ ಏನೇನು ಸಿಗ್ತಾವೆ ಏನಿಲ್ಲ ಅಂಗಡಿಯವ್ರ ಬಾಯಿಲೇನೆ ನಿಮಗೆ ಹೇಳಿಸ್ತೀನಿ ರೀ. ಯಾರಿಗೆಲ್ಲ ದೇವ್ರ ಫ್ರೀಗೆ ಅಂಗಡಿದು ಹೋಲ್ಸೇಲ್ ಅಂಗಡಿದು ಮಾಹಿತಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಖಂಡಿತ ನಿಮ್ಗೆ ಕೂಡ ಒಂದಿನ ಹೋಗಿ ಆ ಅಂಗಡಿಯವ್ರು ಕೇಳೀನಿ ರೀ ನಾನು. ಬರ್ರಿ, ಅದಕ್ಕೇನಿಲ್ಲ. ನಮ್ಮ ಕಸ್ಟಮರ್ ಬರ್ಬೇಕಲ್ರಿ, ನೀವು ವಿಡಿಯೋ ಮಾಡ್ಕೊಂಡು ಹೋಗ್ರಿ, ಖಂಡಿತ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀನಿ ರೀ ಅಂತ ಹೇಳ್ಯಾರ ಅವರು. ನೀವು ಖಂಡಿತ ನಿಮಗೋಸ್ಕರ ಆದ್ರೆ ನಾ ಹೋಗ್ತೀನಿ ರೀ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ, ಅಕ್ಕ ಇದು ದೇವ್ರ ಫ್ರೀಗೆ ಅಂಗಡಿ ಬಗ್ಗೆ ನೀವು ಮಾಹಿತಿ ಹೇಳ್ರಿ, ನಾವು ಹೋಲ್ಸೇಲ್ನಾಗ ಬಟ್ಟೆ ತರಬೇಕು, ಇಲ್ಲೇ ಸುತ್ತಮುತ್ತ ಹಳ್ಳಿಯವ್ರಿದ್ರೆ ಖಂಡಿತ ಯೂಸ್ ಆಗುತ್ತೆ ರೀ. ದೇವ್ರ ಫ್ರೀಯಾಗೂ ಬೆಸ್ಟ್ ಅಂತಲೇ ಹೇಳ್ಬೋದು ರೀ ರೇಟ್. ನೀವು ಖಂಡಿತ ಹೋಗ್ರಿ. ನಾಲ್ಕು ಹೋಗೊಮ್ಮೆ ಇದು ಮಾಡಿರಿ. ಒಳ್ಳೆ ಅಣ್ಣ ಹೇಳಕತ್ತಿದ್ದೀನಿ ರೀ, ಈ ಥರ ಅಂತೇಳಿ ಅವ್ರಿಗೆ ಹೇಳಿದ್ರೆ ಸಾಕು ನೋಡಿರಿ. ಅವ್ರು ಎಲ್ಲ ಥರ ಬಟ್ಟೆ ಮಾಲ್ ನಮ್ಗೆ ಕೊಟ್ಟು ಬಿಡ್ತಾರೆ. ಭಾಳ ಚಂದ ಚಂದ ಹೇಳ್ಬಿಟ್ರೆ ಅಷ್ಟೊಂದು ಚಂದ ಸಪೋರ್ಟ್ ಮಾಡಲ್ಲ ರೀ ಅವರು. ಹಿಂಗೆ ಅರಿವಿ ಏನು ಕೊಡೋದಿಲ್ಲ ರೀ ಅಲ್ಲಿ. ಇಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು ರೀ. ಟಿ ಶರ್ಟು, ಹುಡ್ರ್ ಪ್ಯಾಂಟು ತೊಗೊಂಡೀನಿ ರೀ. ಇಲ್ಲಿ ಎಲ್ಲ ತೊಗೊಂಡು ಅಷ್ಟು ತಂದು ಮನೆಗೆ ಇಳಿದೀನಿ ನೋಡಿರಿ. ನಿಮ್ಗೆ ಯಾರಿಗೆಲ್ಲ ದೇವ್ರ ಫ್ರೀಗೆ ಅಂಗಡಿದು ಹೋಲ್ಸೇಲ್ ಅಂಗಡಿ ಮಾಹಿತಿ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಖಂಡಿತ ವಿಡಿಯೋ ಮಾಡ್ತೀನಿ ರೀ. ನೋಡಿರಿ ಟೈಮ್ ಬಂದು 11 ಗಂಟೆ ಆಗೈತೆ ರೀ. ಮನೆಗೆ ಬರುವಾಗ ಬರ್ರಿ.